ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತ ಗೌಡ. ಈ ದಿನದ ಸಂಚಿಕೆಯಲ್ಲಿ ಮಂಗಳವಾರ ಎಷ್ಟು ಮಂಗಳದಾಯಕವಾಗಿದೆ, ಪಂಚಾಂಗದ ವಿಶೇಷತೆಯನ್ನ ನೋಡ್ತಾ 12 ರಾಶಿಗಳ ಫಲಾಫಲ ಹೇಗಿದೆ, ಮಂಗಳನ ಕೃಪೆ ಯಾವ ರಾಶಿ ಮೇಲೆ ಯಾವ ರೀತಿ ಇದೆ, ಹಾಗೆ ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರಗಳನ್ನ ಹಾಗೆ ಪರಿಹಾರಗಳನ್ನ ತಿಳಿಸ್ಕೊಡ್ತಾ ಹೋಗ್ತೀವಿ. ಮೊದಲಿಗೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ನಮಸ್ಕಾರಗಳು. ಶಾಸ್ತ್ರಿಗಳೇ, ಈ ದಿನ ಮಂಗಳವಾರ ಎಷ್ಟು ಮಂಗಳದಾಯಕವಾಗಿದೆ, ಪಂಚಾಂಗದ ವಿಶೇಷತೆಯನ್ನ ತಿಳಿಸೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮಾ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದತಾ ತ್ವನೇಕ ಕಿರಣ ತ್ರೈಲೋಕ್ಯ ದೀಪೋರಭಿ. ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿವಸ ಈ ಹೊತ್ತಿನ ವಿಶೇಷತೆ ಏನಿದೆ ಗಮನಿಸೋಣ, ಹಾಗೂ ತಾವು ಕಳಿಸಿರ್ತಕ್ಕಂತಹ ಸಂದೇಶಗಳನ್ನು ಕೂಡ ಪರಿಶೀಲಿಸೋಣ. ಮೊದಲಿಗೆ ಪಂಚಾಂಗದ ವಿಶೇಷತೆಯನ್ನು ನೋಡೋಣ. ಶ್ರೀ ಶೋಭಕೃ ನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಫಾಲ್ಗುಣ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಮಂಗಳವಾರವಾಗಿರ್ತಕ್ಕಂಥದ್ದು. ಅಷ್ಟಮಿ ತಿಥಿ, ಪೂರ್ವಾಷಾಢ ನಕ್ಷತ್ರ. ಈ ದಿವಸ ಅಷ್ಟಮಿ, ಮಂಗಳವಾರ ಅಷ್ಟಮಿ ಬಂದರೆ ಅದು ತುಂಬ ಒಳ್ಳೆಯದು ಲಲಿತಾರಾಧನೆಗೆ. ಲಲಿತಾ ಸಹಸ್ರನಾಮದಲ್ಲಿ ಅಷ್ಟಮಿಯ ಚಂದ್ರನನ್ನು ಕುರಿತಾಗಿ ಒಂದು ಮಾತನ್ನಿದೆ. ಈ ದಿವಸ ಅಷ್ಟಮಿಯ ಚಂದ್ರ ತಾನೆ, ಹೀಗಾಗಿ ಅಷ್ಟಮಿ ಚಂದ್ರ ವಿಭ್ರಾಜ ದಲಿಕ ಸ್ಥಳ ಶೋಭಿತ ಅಂತ. ಆಕೆಯ ಹಣೆ ಭಾಗ ಹೇಗಪ್ಪ ಇದೆ ಅಂತಂದರೆ ಅಷ್ಟಮಿಯ ಚಂದ್ರನೋಪಾದಿಯಲ್ಲಿದೆ. ಅಷ್ಟಮಿಯ ಚಂದ್ರನನ್ನು ನೋಡಿದ್ರೆ ಗೊತ್ತಾಗುತ್ತೆ ಯಾವ ಥರ ಇರ್ತಾನೆ ಅಂತ. ಈ ದಿವಸ ರಾತ್ರಿ ಒಂದು ಸಲ ಆಕಾಶದಲ್ಲಿ ಸೂರ್ಯ ಚಂದ್ರನನ್ನು ನೋಡಿ ಆ ಲಲಿತಾ ಪರಮೇಶ್ವರಿಯ ಹಣೆ ಹಾಗಿದೆ ಅಂತ, ಆ ರೀತಿಯಲ್ಲಿ ಕಂಗೊಳಿಸ್ತಾ ಇದೆಯಾ ಅಂತ ಹೋಲಿಕೆಯನ್ನು ಮಾಡಿ ಆಕೆಯ ಸ್ತುತಿಯನ್ನು ಮಾಡ್ತಾರೆ. ಆಕೆಯನ್ನು ಸ್ಮರಿಸುವುದು, ಆಕೆಯನ್ನು ಹೊಗಳುವುದು ಅದೆಲ್ಲವೂ ಸ್ತುತಿಯೇ. ಹೀಗಾಗಿ ಈ ದಿವಸ ತಪ್ಪದೆ ಅಷ್ಟಮಿ ಚಂದ್ರನನ್ನು ದರ್ಶನ ಮಾಡ್ತಾ ಲಲಿತಾ ಸಹಸ್ರನಾಮ ಹೇಳಿಕೊಂಡ್ರೆ ನೋಡಿ, ಅಲ್ಲಿ ಎಷ್ಟೆಲ್ಲ ಫಲಗಳಿದ್ದಾವೆ ಅಂದರೆ ಅದೊಂಥರ ಮಹಾ ಫಲದಾಯಕವಾಗಿರ್ತಕ್ಕಂಥದ್ದು ಲಲಿತಾ ಸಹಸ್ರನಾಮ. ಹೀಗಾಗಿ ಲಲಿತಾ ಸಹಸ್ರನಾಮವನ್ನು ಯಾರು ಹೇಳ್ತಾರೋ ಅವರಿಗೆ ಏನು ವಿಜಯ ಕಟ್ಟಿಟ್ಟ ಬುತ್ತಿ. ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿ ಅದರಲ್ಲಿ ಸಕ್ಸಸ್ ಕಾಣಬೇಕು. ನಾನು ಆ ವಿಷಯದಲ್ಲಿ ಸಾಕಷ್ಟು ಹೆಸರು ಮಾಡಬೇಕು, ಖ್ಯಾತಿ ಮಾಡಬೇಕು, ಮತ್ತೊಬ್ಬರನ್ನು ಮಣಿಸಬೇಕು, ಇನ್ನೊಬ್ಬರು ಎದುರುಗಡೆ ನಿಂತರೆ ನೋಡಿ, ಈಗೆಲ್ಲ ರಾಜಕಾರಣಿಗಳಿಗೆ ತಾಲೀಮು ಮಾಡ್ತಕ್ಕಂಥ ಕಾಲವಾಗಿದೆ. ಏನಾದರೂ ನೀವು ಗೆಲ್ಲಬೇಕು ಅಂತಂದರೆ ಲಲಿತಾರಾಧನೆ. ಆ ಲಲಿತಾರಾಧನೆ ಅಂತಕ್ಕಂಥದ್ದು ಕುಂಕುಮಾರ್ಚನೆಯಲ್ಲಿ ಆ ಶ್ರೀಚಕ್ರಾರ್ಚನೆ ಮಾಡಿಬಿಟ್ರೆ ಅದು ಎಂಥ ಫಲ. ಅದು ಮಾಡುವ ಶ್ರದ್ಧೆಯೂ ಹಾಗಿರಬೇಕು, ನಂಬಿಕೆಯೂ ಹಾಗಿರಬೇಕು. ಆಗ ನೋಡಿ ಅದರ ಸಂಪೂರ್ಣ ಫಲ ಸಿಗುತ್ತೆ. ಯಾರಿಗೆ ಅಪೇಕ್ಷೆ ಇದೆ, ಯಾರಿಗೆ ಗೆಲುವನ್ನು ಕಾಣಬೇಕು ಅಂತ ಒಂದು ಗುರಿ ಇದೆ, ಅವರೆಲ್ಲರೂ ಕೂಡ ಈ ಒಂದು ಲಲಿತಾರಾಧನೆ ಮಾಡಬಹುದು. ಈ ದಿವಸ ಅಂತೂ ಪ್ರಶಸ್ತ ಕಾಲ, ಅಷ್ಟಮಿ ತಿಥಿಯಲ್ಲಿ ಲಲಿತಾರಾಧನೆ ಮಾಡ್ತಕ್ಕಂಥದ್ದು. ತಾವೆಲ್ಲ ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.